ಪೋಷಕರು ಮಕ್ಕಳಿಗೆ ಮೊದಲು ಸಂಸ್ಕಾರವನ್ನು ಕಲಿಸಿ ನಂತರ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ಹಾಗೂ ನಿಮ್ಮ ಮಗುವನ್ನು ಮತ್ತೊಬ್ಬ ಮಗುವಿಗೆ ಹೋಲಿಕೆ ಮಾಡಬೇಡಿ. ಇದು ಬಹಳ ಬೇಸರದ ಸಂಗತಿ ಎಂದು ಶೃಂಗ ಇಂಟರ್ನ್ಯಾಷನಲ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಅನು ರೆಡ್ಡಿ ತಿಳಿಸಿದ್ದಾರೆ. ಹೌದು, ಹೊಸಕೋಟೆ ತಾಲೂಕಿನ ಅನುಗೊಂಡಹಳ್ಳಿ ಹೋಬಳಿಯ ದೇವನಗುಡ್ಡಿ ಸಮೀಪ ಶೃಂಗ ಇಂಟರ್ನ್ಯಾಷನಲ್ ಶಾಲೆಯ 10ನೇ ತರಗತಿ ಹಾಗೂ 12ನೇ ತರಗತಿ ಮಕ್ಕಳಿಗೆ ಹಮ್ಮಿಕೊಂಡಿದ್ದ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಗೌನ್, ಪದವಿ ಕ್ಯಾಪ್ ಕೊಟ್ಟು ಅಭಿನಂದಿಸಿ ಮಾತನಾಡಿದ ಅವರು, ಪೋಷಕರು ತಮ್ಮ ಮಕ್ಕಳಿಗೆ ವಿದ್ಯೆ ಕಲಿಸುವುದಕ್ಕಿಂತ ಮೊದಲು ಸಂಸ್ಕಾರವನ್ನ ಕಲಿಸಿ, ಸಂಸ್ಕಾರ ಇಲ್ಲದ ಮಗು ಎಷ್ಟು ವಿದ್ಯೆ ಕಲಿತರೂ ಅದು ನಶ್ವರ. ಆದ್ದರಿಂದ ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಕಲಿಸಿ ಶೋಕಿ ಜೀವನಕ್ಕೆ ದಾರಿ ಕೊಡಬೇಡಿ. ಮೊಬೈಲ್ ಕೊಡಿಸುವುದು, ಗಾಡಿ ಕೊಡಿಸುವುದು ಮಾಡಿ ಮಕ್ಕಳನ್ನ ಹಾಳು ಮಾಡಬೇಡಿ ಎಂದಿದ್ದಾರೆ. ತಂದೆ ತಾಯಿಗೆ ಹೇಳ್ತಾ ಇರೋದಂದ್ರೆ 15 ಇಯರ್ಸ್ ಆದ್ಮೇಲೆ ಮಕ್ಕಳ ಜೊತೆಯಲ್ಲಿ ಫ್ರೆಂಡ್ಲಿ ಆಗಿರಿ. ನೀವು ಅವ್ರಿಗೆ ಆರ್ಡರ್ಸ್ ಮಾಡಬೇಡಿ, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ. ಪೇರೆಂಟ್ಸಿನ ಜವಾಬ್ದಾರಿ ಇನ್ನ 7 ವರ್ಷಗಳ ಕಾಲ ತುಂಬಾ ಜವಾಬ್ದಾರಿಯಿಂದ ನೀವು ಹೋಗ್ಬೇಕು. ಫಸ್ಟ್ ಆಫ್ ಆಲ್ ನಾನು ಹೇಳೋದು ಪೇರೆಂಟ್ಸ್ ಒಂದೇ, ಶೋಕಿ ಜೀವನದಿಂದ ಫಸ್ಟ್ ಹೊರಗಡೆ ಬನ್ನಿ. ನಾರ್ಮಲ್ ಲೈಫ್ ಅನ್ನೋದು ನಿಮಗೆ ಬರಬೇಕು. ಯಾವಾಗ ಶೋಕಿ ಜೀವನಕ್ಕೆ ಮಕ್ಕಳನ್ನ ನೀವು ತಳ್ತೀರೋ ಆವತ್ತು ತಿಳ್ಕೊಳ್ಳಿ ನಿಮ್ಮ ಮಕ್ಕಳು ಬಿದ್ರು ಅಂತ. ಅವನಿಗೆ ಮೊಬೈಲ್ ಕೊಡಿಸೋದಾಗಿರ್ಬೋದು, ಬೈಕ್ ಕೊಡಿಸೋದಾಗಿರ್ಬೋದು. ಹೆಣ್ಮಕ್ಳಿಗೆ ಕೆಲವು ಅಮ್ಮಂದ್ರೆ ಹೇಳ್ತೀರಿ, ನನ್ನ ಮನೆಯಲ್ಲಿ ನನ್ನ ಮಗಳಿಗೆ ಇವತ್ತು ಅಡುಗೆ ಮನೆಗೆ ಬಿಡ್ಲಿಲ್ಲ ಅಂತ. ದಯವಿಟ್ಟು ಆ ಕೆಲಸನ ಮಾಡಕ್ ಹೋಗ್ಬೇಡಿ. ಅದು ನಿಮ್ಗೆ ಹೇಳ್ಕೊಳೋಕೆ ಶೋಕಿ ಅನಿಸುತ್ತೆ. ಗಂಡು ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಪ್ರತಿ ಕೆಲಸ ಮಾಡ್ಬೇಕು. ಅಪ್ಪ ಜೊತೆಯಲ್ಲಿ ಇರ್ಬೇಕು, ಅಮ್ಮ ಜೊತೆಯಲ್ಲಿ ಇರ್ಬೇಕು. ಕಷ್ಟ ಸುಖ ಅನ್ನೋದೆಲ್ಲ ಗೊತ್ತಾಗ್ಬೇಕು. ಮಕ್ಕಳು ಕೋಟಿ ಕೋಟಿ ಆಸ್ತಿ, ನಮಗೆ ಕೋಟಿ ಕೋಟಿ ಆಸ್ತಿ. ಇವತ್ತು ಸ್ಪಾಯಿಲ್ ಆಗ್ತಾ ಇರೋದೇ ಪೇರೆಂಟ್ಸ್ ಇಂದ. ಒತ್ತಿ ಒತ್ತಿ ನಾನು ಹೇಳ್ತಾ ಇದ್ದೀನಿ ನೋಡಿ, 14 ವರ್ಷ ಜವಾಬ್ದಾರಿಯಿಂದ ಜೋಪಾನವಾಗಿ ಕೊಟ್ಟಿದ್ದೀನಿ ನಾನು. ಇನ್ನು 4 ವರ್ಷದಲ್ಲಿ ಗಬ್ಬೆಬ್ಬಿಸ್ಕೊಂಡು ಬಂದಿರ್ತೀರ ಮಕ್ಕಳನ್ನ ನೀವು. ಅವ್ರಿಗೆ ಏನ್ ಬೈಕ್ ಕೊಡೋದೇನು, ಮೊಬೈಲ್ಗಳು ಕೊಡೋದೇನು ಎಲ್ಲ ಕೊಟ್ಟಿರ್ತೀರಿ. ನಾನು ಕಾಯ್ತಾ ಇರ್ತೀನಿ ಸೆಕೆಂಡ್ PUC ಆದ್ಮೇಲೆ ಯಾವ ಮಗು ಬರುತ್ತೆ ಸ್ಟಡಿ ಸರ್ಟಿಫಿಕೇಟ್ ಸೈನ್ ಹಾಕ್ಸ್ಕೊಳ್ಳಿಕ್ಕೆ. ನಮ್ಗೇನ್ ಗೊತ್ತಾ, ತುಡಿತಾ ನನ್ನ ಹುಡುಗ IAS ಆಗಿದ್ದಾನ, IPS ಆಗಿದ್ದಾನ, MBA ಮಾಡಿದ್ದಾನ, ಅಥವಾ ಇನ್ನೇನಾದ್ರೂ ಮಾಡಿದ್ದಾನ, ಏನ್ ಮಾಡಿದ್ದಾನೆ ಕಾಯ್ತಾ ಇರ್ತೀವಿ ನಾವು ಆ ಕ್ಷಣಕ್ಕೆ. ಯಾಕೆ ಹೇಳಿ, ಗಿಡನ ಇಟ್ಟಿದ್ದೀರಿ ನೀವು ಒಳ್ಳೆ ಜಾಗದಲ್ಲಿ, ಗಿಡನ ಇಟ್ಟಿದ್ದೀವಿ. 14 ವರ್ಷ ನೀರು ಎಲ್ಲ ಹಾಕಿ ನಾವು ಬೆಳೆಸಿ ಎಲ್ಲ ಅಂದ್ಮೇಲೆ ಅದರ ಹಣ್ಣು ನೋಡ್ಬೇಕು ಅಂತ ನಮ್ಗೆ ಆಸೆ ಇರುತ್ತಲ್ವಾ. ಆ ಹಣ್ಣು ಬಿಡೋ ಅಷ್ಟೊತ್ತಿಗೆ ಅದನ್ನ ಸ್ಪಾಯಿಲ್ ಮಾಡಿರ್ತೀರಿ. ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಪೇರೆಂಟ್ಸ್ ಹತ್ರ, ನೀವೇನೇ ಸಂಪಾದನೆ ಮಾಡಿದ್ರೆ ಮಕ್ಕಳ ಮುಂದೆ ಹೇಳ್ಕೊಳಕ್ ಹೋಗ್ಬೇಡಿ. ಅದನ್ನ ನೀವು, ಅವನು ಕಷ್ಟ ಪಡ್ಬೇಕು, ಅವನು ದುಡಿಬೇಕು. ಅದು ಅವನ ದುಡ್ಡಲ್ಲಿ ಯಾವಾಗ ದುಡಿತಾನ ಅವನೇ ಬೈಕ್ ತಗೊಳ್ಳಿ, ಅವನೇ ಮೊಬೈಲ್ ತಗೊಳ್ಳಿ, ಅವನೇ ಬಟ್ಟೆ ತಗೊಳ್ಳಿ. ಅಲ್ಲಿವರೆಗೂ ನೀವು ಏನನ್ನು ಕೊಡ್ಸೋಕ್ ಹೋಗ್ಬೇಡಿ ಮಕ್ಕಳಿಗೆ. ಯಾವಾಗ ಮಗುವಿಗೆ ಅದರ ವ್ಯಾಲ್ಯೂ ಗೊತ್ತಾಗುತ್ತೋ ಆವಾಗ ಅವನು ಓದೋಕೆ ಸ್ಟಾರ್ಟ್ ಮಾಡ್ತಾನೆ. ನಂತರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಮಕ್ಕಳ ತಜ್ಞೆ ಡಾಕ್ಟರ್ ಪದ್ಮಾ ಪ್ರಕಾಶ್ ಅವರು ಮಾತನಾಡಿ, ಕಳೆದ 25 ವರ್ಷಗಳಿಂದ ಮಕ್ಕಳು ಹೆಚ್ಚು ಓದಿನ ಕಡೆ ಮಾತ್ರ ಗಮನ ಕೊಟ್ಟು ಹೆಚ್ಚು ಅಂಕಗಳನ್ನ ಪಡೆದುಕೊಳ್ಳುತ್ತಿದ್ದರು. ಆದರೆ ಈಗಿನ ಮಕ್ಕಳು 5 ರಿಂದ 6 ಗಂಟೆಗಳ ಕಾಲ ಮೊಬೈಲ್ ನೋಡುವುದು, ರೀಲ್ಸ್ ನೋಡುವುದು, ಗೇಮ್ಸ್ ಇತರೆ ಚಟುವಟಿಕೆಗಳಲ್ಲಿ ತೊಡಗಿದ್ದು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನೇ ಕೊಡುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. 5 to 6 ಅವರ್ಸ್ ಮೊಬೈಲ್ ನೋಡ್ತಿದ್ದಾರೆ ಮಕ್ಕಳು. ಎಷ್ಟು ಅವರ್ಸು ಅಂದರೆ ಶೃಂಗ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಮಕ್ಕಳೆಲ್ಲ ಜನರಲ್ ಆಗಿ ಸರ್ವೆ ಮಾಡಿದಾಗ 5 to 6 ಅವರ್ಸ್ ಮೊಬೈಲ್ ನೋಡ್ತಿದ್ದಾರೆ. ಏನು ನೋಡ್ತಾ ಇದ್ದಾರೆ? ರೀಲ್ಸ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಮಕ್ಕಳು. ಐ ರಿಯಲಿ ಲೈಕ್ ಇಟ್. ಇರಬೇಕು, ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಇರಬೇಕು, ಓದೋದಿರಬೇಕು. ಜೊತೆಗೆ ಸಮಯ ವಿದ್ಯಾರ್ಥಿಗಳ ಕೆಲಸ ಏನು? ಮುಂದಿನ ಪ್ರಜೆಗಳು ಸಮಾಜ ನಿರ್ಮಾಣ ಮಾಡಬೇಕು ಅಂದರೆ ತಂದೆ ತಾಯಿಗಳ ಆಸೆಗಳು ಏನೇನಿರುತ್ತೆ, ಮಕ್ಕಳು ಓದಬೇಕು, ಒಳ್ಳೆ ವ್ಯಕ್ತಿಗಳಾಗಬೇಕು, ಸಮಾಜ ಸೇವೆ ಮಾಡಬೇಕು, ತಂದೆ ತಾಯಿಗೆ ಹೆಸರು ತರಬೇಕು ಅಂತಿರುತ್ತಲ್ವಾ. ಸೊ ಆಗ ನೀವು ಏನು ಮಾಡಬೇಕು, ನಿಮ್ಮ ಓದಿನ ಕಡೆ ಗಮನ ಕೊಡಬೇಕು. 5 ರಿಂದ 6 ಗಂಟೆ ನೀವು ಬರೀ ರೀಲ್ಸ್ ನೋಡೋದು, ಮೊಬೈಲ್ ನೋಡೋದು, ವಾಟ್ಸಪ್ ನೋಡೋದು, ಇನ್ಸ್ಟಾ ನೋಡೋದು, ಟ್ವಿಟ್ಟರ್ ನೋಡೋದು, ಇದೆಲ್ಲ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸು ಏನಾಗುತ್ತೆ, ಏಕಾಗ್ರತೆ ಇರಲ್ಲ, ಫೋಕಸ್. ನೀವೆಲ್ಲ 100%ಗೆ ನೀವು 70, 80, 90% ಮಾರ್ಕ್ಸ್ ತೆಗಿಬೋದು. ಬಟ್
ಬಟ್ ಆದರೆ ನಿಮಗೆ ಮಕ್ಕಿ ಕಾ ಮಕ್ಕಿ ಗೊತ್ತಾ? ಏನಾದರೂ ಅದು ಮಕ್ಕಿ ಕಾ ಮಕ್ಕಿ ಅಂತ? ಅಲ್ಲಿ ಏನು ಬರ್ದಿರ್ತಾರೋ ಅದನ್ನೇ ಬರ್ಕೊಳ್ಳೋದು, ಏನಿರುತ್ತೋ ಡೌನ್ಲೋಡ್ ಮಾಡೋದು, ಬಹ್ಯಾಟ್ ಮಾಡೋದು, ಎಕ್ಸಾಮಲ್ಲಿ ಓದಿ ಪಾಸ್ ಮಾಡಿ ಮಾರ್ಕ್ಸ್ ತೆಗೆಯೋದು. ದಟ್ ಈಸ್ ನಾಟ್ ಎಜುಕೇಷನ್. ಎಜುಕೇಷನ್ ಇಸ್ ದ ಒನ್ ವೇರ್ ಯು ಫೇಸ್ ಎನಿ ಚಾಲೆಂಜಸ್ ಇನ್ ಲೈಫ್. ನೀವು ಜೀವನದಲ್ಲಿ ಏನೇ ಕಷ್ಟ ಬರಲಿ, ನೀವು ಜೀವನದಲ್ಲಿ ಹೇಗೆ ನೀವು ಮುಂದುವರಿತೀರಾ, ಡಿಸಿಷನ್ ಹೇಗೆ ಮಾಡ್ತೀರಾ, ಮುಂದಕ್ಕೆ ಹೇಗೆ ಹೋಗ್ತೀರಾ ಅಂತ. ದಟ್ ಇಸ್ ದ ಓನ್ಲಿ ಥಿಂಗ್ ಎಜುಕೇಷನ್ ದಟ್ ನೋಬಡಿ ಕ್ಯಾನ್ ಟೇಕ್ ಫ್ರಮ್ ಯು. ಹೌದೋ ಅಲ್ವೋ? ನಿಮ್ಮ ಹತ್ರ ವಿದ್ಯೆ ಅನ್ನೋದಿದ್ರೆ ಯಾರು ನಿಮ್ಮಿಂದ ಅದನ್ನ ಕದಿಯಕ್ಕೆ ಸ್ನ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ, ಮೇಡಮ್ ಅದನ್ನ ಅಪ್ಪ ಅಮ್ಮನೂ ಹೇಳ್ತಾರೆ, ನಮ್ಮ ಟೀಚರ್ಸು ಅದೇ ಹೇಳ್ತಾರೆ, ಮೇಡಮ್ ಚೆನ್ನಾಗಿ ಓದ್ಕೊಳ್ಳಿ, ಮೊಬೈಲ್ ನೋಡಬೇಡಿ, ಇದೆಲ್ಲ ಹೇಳ್ತಾರೆ ಕರೆಕ್ಟು. ಮನಸ್ಸಿನಲ್ಲಿ ಒಂದು ಗುರಿ ಇರಬೇಕು. ಬಳಿಕ ದೇವನಗುಂದಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಗೀತಾ ಪ್ರಕಾಶ್ ಮಾತನಾಡಿ, ನಿಮ್ಮ ಮಕ್ಕಳು ಶೃಂಗ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂದರೆ ಅದು ಪೋಷಕರ ಗುಡ್ ಲಕ್ ಎಂದು ಭಾವಿಸಬೇಕು. ಏಕೆಂದರೆ ನಾನು ನನ್ನ ಮಗಳನ್ನ ಇದೇ ಶಾಲೆಯಲ್ಲಿ ಓದಿಸಿದ್ದೆ. ಈಗ ಅವಳು ಇಂಜಿನಿಯರಿಂಗ್ ಆಗಿ ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದಾಳೆ. ಅದಕ್ಕೆ ಕಾರಣ ಇದೇ ಶೃಂಗ ಇಂಟರ್ನ್ಯಾಷನಲ್ ಶಾಲೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಮಗಳು ರಾತ್ರಿ ಹೇಳಿದ್ಲು, ಅಮ್ಮ ನಮ್ಮ ಸ್ಕೂಲು ಕರೆದಿದ್ದಾರೆ, ನಿಮ್ಗೆ ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ ಹೋಗ್ಬಿಟ್ಟು ಬಾ ಅಂತ ಹೇಳಿದ್ಲು. ಇವತ್ತು ಏರೋನಾಟಿಕಲ್ ಇಂಜಿನಿಯರ್ ಫ್ರೀ ಸೀಟ್ ತಗೊಂಡು ಅವಳು ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಒಳ್ಳೆ ಕೆಲಸಕ್ಕೆ ಸೇರಿದ್ದಾಳೆ. ಅದಕ್ಕೆಲ್ಲ ಕಾರಣ ಏನು ಅಂದರೆ ಈ ಶೃಂಗ ಶಾಲೆ. ಅದು ನಾನು ಹೆಮ್ಮೆ ಪಡುವಂಥ ವಿಷಯ. ನಾನು ಸುಮಾರು ಸಲ ಈ ಶಾಲೆಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದೀನಿ. ನಾನು ಹೇಳೋದು ಒಂದೇ ಮಾತು, ಒಳ್ಳೆ ಭೂಮಿನಲ್ಲಿ ಯಾವ ಬೀಜ ಬಿದ್ದರೆ ಖಂಡಿತ ಅದು ಒಳ್ಳೆ ಫಲ ಆಗುತ್ತೆ. ಈ ಶೃಂಗ ಶಾಲೆ ಆ ಥರ ಇದೆ. ಮಕ್ಕಳನ್ನ ಸದ್ಭಕ್ತಿಯಿಂದ ಸದ್ಬುದ್ಧಿಯಿಂದ ಬೆಳೆಸ್ತಾರೆ. ಅದಕ್ಕೆ ಉತ್ತಮ ಉದಾಹರಣೆ ಅನು ಮತ್ತು ಪ್ರಕಾಶ್. ಅವ್ರ ಬಗ್ಗೆ ಹೇಳಿಲ್ಲ ಅಂದರೆ ಆಗೋದೇ ಇಲ್ಲ. ಈ ಶಾಲೆಯಿಂದ ನಾನು ಮೊದಲೇ ಹೇಳ್ತಾ ಇದ್ದೆ, ಮೇಡಮ್ ನಮ್ಮ ಏರಿಯಾಗೆ ಏನಾದರೂ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಂತ ಬಂದರೆ ನೀವೇ ತರಬೇಕು ಅದನ್ನ ಅಂತ ಹೇಳ್ತಾ ಇದ್ದೆ. ಬಟ್ ಎಲ್ಲ ಕಾಲನೂ ಒಂದೇ ಥರ ಇರೋದಿಲ್ಲ. ಸುತ್ತಮುತ್ತಲಿನ ಪೈಪೋಟಿ, ಅದರಲ್ಲಿ ಇವಾಗ ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ಒಳ್ಳೆತನಕ್ಕಿಂತ ಬರೀ ಏನು ಶೋ ಏನು ಮಾಡ್ತಾರೆ ಅದಕ್ಕೇ ತುಂಬಾ ಬೆಲೆ ಆಗ್ಬಿಟ್ಟಿದೆ. ನೀವೇನು ಪೇರೆಂಟ್ಸ್ ಇದ್ದೀರಾ, ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಿಮ್ಮ ಮಕ್ಕಳು ಶೃಂಗ ಶಾಲೆನಲ್ಲಿ ಓದ್ತಾ ಇದ್ದಾರೆ ಅಂದರೆ ಖಂಡಿತ ಅದೊಂದು ಹೆಮ್ಮೆ ವಿಷಯ. ಎಲ್ಲೋ ಒಂದು ಕಡೆ ಅವರು ಒಳ್ಳೆ ಮಕ್ಕಳೇ ಆಗ್ತಾರೆ. ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಗುಣ, ಒಳ್ಳೆ ನಡತೆ, ಅದ್ರ ಮುಂದೆ ಇನ್ನೇನು ಬೇಕಾಗಿಲ್ಲ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಪದ್ಮಾ ಪ್ರಕಾಶ್, ದೇವನಗುಂದಿ ಗ್ರಾಮ ಪಂಚಾಯಿತಿ ಸದಸ್ಯ ಮುನಿರಾಜು, ದೇವನಗುಂದಿ ಪ್ರಕಾಶ್, ಶಾಲೆಯ ಆಡಳಿತ ಮಂಡಳಿಯ ಪ್ರಕಾಶ್, ಪ್ರಿನ್ಸಿಪಾಲ್ ಶ್ರೇಯಸ್ ಹಾಗೂ ಮುಖಂಡರು ಹಾಜರಿದ್ದರು. ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.